ಆಮೇಲೆ ಇನ್ನೊಂದಿದೆ ಸರ್, ನಾವೇ ಹೆಡ್ಲೈನಲ್ಲಿ ಓದ್ತಾ ಇರ್ತೀವಿ, ಬೆಂಗಳೂರಿನಾದ್ಯಂತ ಹೈ ಅಲರ್ಟ್ ಅಂತ ಹೇಳಿ. ಈ ಹೈ ಅಲರ್ಟ್ ಅಂದರೆ ನಮಗೆ ಓದಬೇಕಾದ್ರೆ ಒಂದು ಆಶ್ಚರ್ಯ ಅನ್ಸೋದೇನು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಒಂದು ಪ್ರಕರಣ ಆಯಿತು, ಎಲ್ಲೋ ಯಾರೋ ಒಂದು ಕೆಟ್ಟ ಕೆಲಸ ಮಾಡ್ದ, ಬಾಂಬ್ ಬ್ಲಾಸ್ಟ್ ಆಯಿತು, ಹುಸಿ ಬಾಂಬ್ ಕರೆ ಬಂದಿತ್ತು, ಶಾಲೆಗೆ ಯಾವುದೋ ಒಂದು ಥ್ರೆಟ್ ಕರೆ ಬಂದಿತ್ತು ಅಂದ ತಕ್ಷಣ ಅವಾಗ ಹೈ ಅಲರ್ಟ್ ಅಂತ ನಾವು ಹೇಳ್ತೀವಲ್ವಾ? ಇದು ನಾವು ಹೇಳ್ಕೊಳ್ತಾ ಇರೋದಾ, ಅಥವಾ ನಿಜವಾಗ್ಲೂ ಅಲರ್ಟ್ ಜಾಸ್ತಿ ಆಗುತ್ತಾ? ಅಲರ್ಟ್ ಅನ್ನೋದು ಯಾವಾಗಲೂ ಇರಬೇಕಲ್ವಾ ಅಂತ. ಅಲರ್ಟ್ ಯಾವಾಗಲೂ ಇದ್ದೇ ಇರ್ತದೆ. ದಿಸ್ ಇಸ್ ದ ಮೀಡಿಯಾ ನಾವು ಕೊಡೋದು ಹೈ ಅಲರ್ಟ್, ಈ ಒಂದು ವರ್ಡ್ ಕೊಡೋದು ಅಂತೇಳಿ. ಮತ್ತು ಹೇಗೆ ಸರ್, ಈಗ ಆಮೇಲೆ ಪೊಲೀಸರ ಸಂಖ್ಯೆಗೂ ಬೆಂಗಳೂರಿನ ಜನಸಂಖ್ಯೆಗೂ ಆಗ್ತಿರುವ ಕ್ರೈಮ್ಗಳಿಗೂ ಹೋಲಿಕೆ ಮಾಡಿಕೊಂಡಾಗ ಇನ್ನು ಸ್ವಲ್ಪ ಜಾಸ್ತಿ ಜನ ಸಿಬ್ಬಂದಿ ನಿಮಗೆ ಬೇಕು ಅಂತ ಅನ್ಸಲ್ವಾ? ಸಿಬ್ಬಂದಿ ಖಂಡಿತವಾಗಿ ಬೇಕು, ಬಟ್ ವೇರ್ ಇಸ್ ದ ದಿಸ್ ಥಿಂಗ್ ಆಪ್ಟಿಮಮ್ ಇದು ನಾವು ತರಲಿಕ್ಕೆ ಕಷ್ಟನೇ ಆಗ್ತದೆ. ಅದಕ್ಕೋಸ್ಕರ ವಿ ಆರ್ ಯೂಸಿಂಗ್ ಟೆಕ್ನಾಲಜಿ ಆ್ಯಸ್ ಅ ಫೋರ್ಸ್ ಮಲ್ಟಿಪ್ಲೈಯರ್. ಓಕೆ. ಸೊ ತಂತ್ರ ಎಲ್ಲಿ ನಮಗೆ ಸಿಬ್ಬಂದಿಗಳು ಇದಿದೆ ಅದನ್ನು ಫೋರ್ಸ್ ಮಲ್ಟಿಪ್ಲೈಯರ್ ಆಗಿ ತಂತ್ರಜ್ಞಾನ ಉಪಯೋಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾಟ್ ದಟ್ ಸಿಬ್ಬಂದಿ ಭರ್ತಿನೂ ಆಗ್ತಾ ಇಲ್ಲ ಅಂತಲ್ಲ. ಈಗ ಉದಾಹರಣೆಗೆ ಕಳೆದ ವರ್ಷ ಸರ್ಕಾರದಿಂದ 2454 ಹೊಸ ಹುದ್ದೆಗಳನ್ನು ಬೆಂಗಳೂರು ನಗರಕ್ಕೇ ಎಕ್ಸ್ಕ್ಲೂಸಿವ್ ಆಗಿ ಮಾಡಿದ್ದಾರೆ. ಅದಾದ ನಂತರ CR ಸ್ಟ್ರೆಂತನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಅವುಗಳ ರೆಕ್ರೂಟ್ಮೆಂಟ್ ಕಾರ್ಯ ನಡೀತಾ ಇದೆ. ಸೊ ಹೀಗೆ ಇಟ್ಸ್ ಅನ್ ಆನ್ಗೋಯಿಂಗ್ ಪ್ರೋಸೆಸ್. ಓಕೆ. ಒಬ್ಬ ವ್ಯಕ್ತಿ ಒಂದು ಉನ್ನತ ಹುದ್ದೆಯಲ್ಲಿದ್ದಾಗ ಸರ್, ಆ ವ್ಯಕ್ತಿಯ ಆದರ್ಶ, ಆ ವ್ಯಕ್ತಿಯ ಪ್ರಿನ್ಸಿಪಲ್, ಆ ವ್ಯಕ್ತಿ ಬೆಳೆದು ಬಂದಂಥ ಬಗೆ ಮತ್ತು ಆ ವ್ಯಕ್ತಿಯ ದೃಷ್ಟಿಕೋನ ಅಥವಾ ಸ್ವಾಭಿಮಾನ ಅಥವಾ ಒಂದು ರೀತಿಯಲ್ಲಿ ತನ್ನ ಪ್ರಾಮಾಣಿಕತೆ, ಇದು ಆ ಚೇರಲ್ಲಿ ಆ ವ್ಯಕ್ತಿ ಕೂತಿದ್ದಷ್ಟು ದಿನಗಳ ಮಾತ್ರ ಆ ಡಿಪಾರ್ಟ್ಮೆಂಟ್ ಬಗ್ಗೆ ಕೂಡ ಒಂದು ನಂಬಿಕೆ ಇಟ್ಕೊಳ್ಬಹುದೇನೋ. ಅವ್ರು ಅಲ್ಲಿಂದ ಎದ್ದು ಹೋದಾಗ ಇನ್ಯಾರೋ ಬಂದಾಗ ಅವ್ರ ಮೆಂಟಾಲಿಟಿ ಪ್ರಕಾರ ನಡೆಯೋದು ಅಂತ ಆಗುತ್ತಲ್ಲ ಸರ್. ಇಡೀ ಸಿಸ್ಟಮಲ್ಲೇ ಆ ಥರದೊಂದು ವ್ಯವಸ್ಥೆ ಯಾಕೆ ಬರಲ್ಲ ಸರ್? ಸಿಸ್ಟಮ್ ಈಸ್ ದೇರ್. ಸಿಸ್ಟಮ್ ಇಲ್ಲ ಅಂತ ಯಾರು ಹೇಳ್ತಾರೆ? ವ್ಯಕ್ತಿ ಚೀಫ್ ಆಗಿದ್ದಾಗ ಅವರ ಅಂಡರಲ್ಲಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ, ಅವ್ರು ಚೇಂಜ್ ಆದ್ರಪ್ಪ ಈಗೇನೋ ಸರಿ ಇಲ್ಲ, ಈ ಒಂದು ಒಪಿನಿಯನ್ ಬರುತ್ತಲ್ಲ ಸರ್. ಇಂಡಿವಿಜುವಲ್ ಒಪಿನಿಯನ್ಸು ವ್ಯೂಸು ಇದ್ದೇ ಇರ್ತವೆ. ಓಕೆ. ಪಾಯಿಂಟ್ ಈಸ್ ದಟ್ ವಿ ಹ್ಯಾವ್ ಟು ಡೂ ಜಸ್ಟಿಸ್ ಟು ದ ಚೇರ್. ಓಕೆ. ನಾವು ಯಾವ ಕುರ್ಚಿ ಮೇಲೆ ಕೂತಿದ್ದೀವೋ ಆ ಕುರ್ಚಿಗೆ ನಾವು ಸಂಪೂರ್ಣವಾದಂಥ ನ್ಯಾಯವನ್ನು ಒದಗಿಸಬೇಕಾಗ್ತದೆ. ಸೊ ಅಂಥ ಸಂದರ್ಭಗಳಲ್ಲಿ ಕೆಲವೊಂದು ಕಠಿಣ ನಿರ್ಧಾರಗಳನ್ನು ತಗೊಳ್ಬೇಕಾಗ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಸಿಬ್ಬಂದಿಗಳ ಮೇಲೆ ಕಠೋರವಾಗಿರಬೇಕಾಗ್ತದೆ. ಅನೇಕ ಸಂದರ್ಭ ಕಾನೂನಿನ ಎತ್ತಿ ಹಿಡಿಯತಕ್ಕಂಥ ಸಂದರ್ಭ ಬಂದಾಗ ಈವನ್ ಜನರ ಮೇಲೆಯೂ ಕೂಡ ಒಂದು ಉದಾಹರಣೆ 144 ಹಾಕ್ತೀವಿ. ಇಟ್ಸ್ ಅ ರೆಸ್ಟ್ರಿಕ್ಷನ್ ಆನ್ ದ ಪೀಪಲ್, ಬಟ್ ವಿ ಹ್ಯಾವ್ ಟು ಡೂ ಇಟ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಲಾ ಆ್ಯಂಡ್ ಆರ್ಡರ್. ಸೊ ಆ ಥರದ ಕಠೋರ ನಿರ್ಧಾರಗಳನ್ನು ಬಯಸ್ತದೆ, ಚೇರ್ ಬರೆಸ್ತದೆ. ನಿಮ್ಮ ಫಸ್ಟ್ ಪೋಸ್ಟಿಂಗು ದಕ್ಷಿಣ ಕನ್ನಡ ಇರಬೇಕಲ್ವ? ನಾನು ಪುತ್ತೂರಲ್ಲಿ SP ಆಗಿದ್ದೆ. ಕರೆಕ್ಟ್. ಅಂದರೆ ಸರ್ ಅವಾಗೆ ಅಂದರೆ ತುಂಬ ಸರ್ ಟಫ್ ಇದ್ದರು, ಆಗಿನ ಒಂದಷ್ಟು ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ತುಂಬ ಇದ್ದಿದ್ರು. ಈಗೇನೋ ಸಾಫ್ಟ್ ಆಗಿದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ, ನೀವು ನೋಡ್ಕೊಂಡು? ವಿ ಹ್ಯಾವ್ ಟು ಗ್ರೋ ವಿತ್ ದ ಚೇರ್. ಸೊ ಈಗ ಕಮಿಷನರ್ ಆಗಿ ಅಥವಾ SP ಆಗಿ ನಾನು ASP ಥರ ಅಥವಾ ಪ್ರೊಫೆಷನಲ್ ಥರ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಹುದ್ದೆಯನ್ನು ನಾವು ಅಲಂಕರಿಸ್ತೇವೆ ಆ ಹುದ್ದೆಗೆ ಅನುಗುಣವಾಗಿ ನಾವು ಕೆಲಸಗಳನ್ನು ಮಾಡಬೇಕಾಗ್ತದೆ. ASP ಇದ್ದಾಗ ನಮ್ಮದು ಒಂದು ರೀತಿಯ ಕೆಲಸದ ರೂಪ ಇರ್ತದೆ. ಬಿಕಾಸ್ SP ಈಸ್ ಓವರ್ ಆಲ್ ಇನ್ ಚಾರ್ಜ್ ಆಫ್ ದ ಡಿಸ್ಟ್ರಿಕ್ಟ್. ವಾಟ್ ಎವರ್ ವಿ ಡೂ ಅಂಡರ್ ದಿ ಅಂಬ್ರೆಲ್ಲಾ ಆಫ್ SP. ಸೊ ಅಂಥ ಸಂದರ್ಭಗಳಲ್ಲಿ ASP ಸ್ಟಿಲ್ ಟ್ರೈನಿಂಗ್ ಇದನ್ನೇ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಅದಾದ ನಂತರ SP ಆದಾಗ ಒಂದು ರೀತಿ ಇರಬೇಕಾಗ್ತದೆ, DIG ಆದಾಗ ಇನ್ನೊಂದು ರೀತಿಯಲ್ಲಿ ಇರಬೇಕು, IG ಆದಾಗ ಈ ಬಿಕಮ್ ಮೋರ್ ಆಫ್ ಏನು ಫ್ರೆಂಡ್ ಫಿಲಾಸಫರ್ ಗೈಡ್ ಥರ. SP-ಗಳನ್ನು ನೀವು ಗೈಡ್ ಮಾಡಬೇಕು. ಯು ಕೆನಾಟ್ ಬಿ ನೀವೇ ಹೋಗಿ ಮುಂದೆ ನಿಂತು ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ಅಲೋ ದ SPs ಟು ವರ್ಕ್ ಫಂಕ್ಷನ್. ಸೊ ಅದು ನೀವು ಬಟ್ ಯು ಹ್ಯಾವ್ ಟು ಬಿ ಎ ಮೆಂಟರ್ ಟು ದೆಮ್. ಏನಾದರೂ ಸಮಸ್ಯೆಗಳಾದಾಗ ಅವರಿಗೆ ಒಂದು ಆತ್ಮವಿಶ್ವಾಸವನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಒಂದು ಭರವಸೆಯನ್ನು ಕೊಡ್ತಕ್ಕಂಥದ್ದು, ಅಥವಾ ತಿಳುವಳಿಕೆಯನ್ನು ಹೇಳ್ತಕ್ಕಂಥದ್ದು, ಅಡ್ವೈಸ್ ಮಾಡ್ತಕ್ಕಂಥದ್ದು, ಹೀಗೆ ಮಾಡಿ ಹಾಗೆ ಮಾಡಿ. ಆ ರೀತಿಯಲ್ಲಿ ADG ಆದಮೇಲೆ ಇನ್ನೊಂದು ರೀತಿಯ ಕೆಲಸಗಳನ್ನು ಮಾಡ್ತಾರೆ. ಈ ಎನ್ಕೌಂಟರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಎನ್ಕೌಂಟರ್ ಅದನ್ನು ಇವಾಗೇನು ಮೀಡಿಯಾ ಪದನೇ ಅದು. ನಮ್ಮಲ್ಲಿ ಪೊಲೀಸ್ ನೀವು ಯಾವ ಇದರಲ್ಲಿ IPC-ಲೂ ಇಲ್ಲ, CRPC-ಲೂ ಇಲ್ಲ, ಕಾನ್ಸ್ಟಿಟ್ಯೂಷನ್ ಎಲ್ಲಿದೆ ಎನ್ಕೌಂಟರ್ ಅಂತಕ್ಕಂಥ ಪದವೇ ಇಲ್ಲ. ಅದು ಏನು ಸರ್ ಅದು ಆ್ಯಕ್ಚುಲಿ? ಸರಿ ಇಲ್ಲ, ಏನದು? ನಾವು ಅಂದ್ಕೊಂಡಿರೋದು ಯಾರೋ ತಪ್ಪಿಸ್ಕೊಂಡು ಹೋಗೋದ, ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ದ, ಆತ್ಮರಕ್ಷಣೆಗಾಗಿ ಪೊಲೀಸರು ಗುಂಡು ಹಾರಿಸಿದಾಗ ಅವನು ತೀರ್ಕೊಂಡ. ದಟ್ ಈಸ್ ದ ರೈಟ್ ವರ್ಡ್ ವಾಟ್ ಯು ಯೂಸ್ಡ್. ಓಕೆ. ಆತ್ಮರಕ್ಷಣೆಗೋಸ್ಕರ ಪೊಲೀಸರು, ಇಟ್ಸ್ ಎನ್ ಎಕ್ಸ್ಚೇಂಜ್ ಆಫ್ ಫೈರ್ ಬಿಟ್ವೀನ್ ಪೊಲೀಸ್ ಆ್ಯಂಡ್ ಕ್ರಿಮಿನಲ್. ಕೆಲವು ಪೀರಿಯಡಲ್ಲಿ ಅದು ಜಾಸ್ತಿ ಕೇಳ್ತಿರ್ತೀವಿ, ಕೆಲವು ಪೀರಿಯಡ್ ನಡೆಯೋದೇ ಇಲ್ಲ. ಇದು ಹೇಗೆ ಸರ್? ಇದು ನಡೆಯೋದೇ ಅಂತಲ್ಲ, ನೀವು ಅದನ್ನ ನಡೆಸಬೇಕು ಅಂತ ಆಗೋದಿಲ್ವಲ್ಲ. ಅದು ಇಟ್ ಈಸ್ ಅನ್ ಇನ್ಸಿಡೆಂಟ್ ವೇರ್ ಇನ್ ಕ್ರಿಮಿನಲ್ ಈಸ್ ಶಾರ್ಟ್ ಬಿಕಾಸ್ ಐದರ್ ಈ ಟ್ರೈಸ್ ಟು ಎಸ್ಕೇಪ್ ಆರ್ ಈ ಟ್ರೈಸ್ ಟು ಅಟ್ಯಾಕ್. ನಮ್ಮ ಆತ್ಮರಕ್ಷಣೆಗೋಸ್ಕರ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಎಸ್ಕೇಪ್ ಆಗುವಾಗ, ಅದರಲ್ಲೂ ಮುಖ್ಯವಾಗಿ ಗಂಭೀರ ಪ್ರಕರಣಗಳಿರ್ತಕ್ಕಂಥ ವ್ಯಕ್ತಿಗಳು, ಕ್ರಿಮಿನಲ್ಗಳು, ಅಪರಾಧಿಗಳು ಎಸ್ಕೇಪ್ ಆಗ್ಲಿಕ್ಕೆ ಹೋದರೆ ಆ ಸಂದರ್ಭಗಳಲ್ಲಿ ಪೊಲೀಸರು ಅವ್ರ ಮೇಲೆ ಬಲಪ್ರಯೋಗ ಮಾಡಲಿಕ್ಕೆ, ಆ ಬಲಪ್ರಯೋಗ ಇವನ್ ಅವರ ಮರಣವನ್ನು ಇದು ಮಾಡಲಿಕ್ಕೆ ಕೂಡ ಅವಕಾಶ ಇದೆ, ಕಾನೂನಿನಲ್ಲಿ ಅವಕಾಶ ಇದೆ. ಯಾರೇ ಒಬ್ಬ ಕೊಲೆ ಪ್ರಕರಣದ ಒಬ್ಬ ಆರೋಪಿ ಇರ್ತಾನೆ, ಎಸ್ಕೇಪ್ ಆಗ್ತಾನೆ, ಅಥವಾ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾನೆ, ಅಂಥ ಸಂದರ್ಭಗಳಲ್ಲಿ ನಾವು ಬಲಪ್ರಯೋಗವನ್ನು ಉಪಯೋಗ ಮಾಡಬೇಕಾಗ್ತದೆ. ಫೈನ್. ಇನ್ನೊಂದು ಸರ್, ಈಗ ಸರ್ಕಾರದ ಕಡೆಯಿಂದ ನಿಮಗಿರೋ ಪ್ರೆಷರ್
ಕೇಳ್ಬೋದಾ ಸರ್? ಪ್ರೆಷರ್ ಇರುತ್ತಾ ನಿಮ್ಗೆ? ಪ್ರೆಷರ್ ಇರೋದು ಯಾಕಂದ್ರೆ ಎಷ್ಟೋ ಸರ್ಕಾರಗಳ ಅಂಡರಲ್ಲಿ ಕೆಲಸ ಮಾಡಿರ್ತಿರ್ತಾವೆ. ಯಾವುದೇ ವ್ಯಕ್ತಿಯ ಪ್ರೆಷರ್ ಇರ್ತಕ್ಕಂಥದ್ದು 140/90. ಬಿಯಾಂಡ್ ದಟ್ ಇಟ್ ಡಿಪೆಂಡ್ಸ್ ಆನ್ ದ ಪರ್ಸನ್. BP ಹೇಳ್ತಾ ಇದ್ದೀರಿ. ಓಕೆ, ಅದನ್ನು ತಾವು ಹೇಗೆ ರಿಸೀವ್ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿ. ಓಕೆ, ಯಾವುದೋ ಒಂದು ಮೇಜರ್ ಕ್ರೈಮ್ ಆದಾಗ ಸರ್ಕಾರದ ಕಡೆಯಿಂದ ತಮಗೆ ಫೋನ್ ಕರೆ ತುಂಬ ಇರುತ್ತೆ ಸರ್, ಹೆವಿ. ಅದು ಅಗೇನ್ ಪಬ್ಲಿಕ್ ಪರ್ಸೆಪ್ಷನ್ ಆರ್ ಮೀಡಿಯಾ ಪರ್ಸೆಪ್ಷನ್, ಆ ರೀತಿ ಒಂದು ಇದು ಇಲ್ಲ. ಓಕೆ, ಕ್ರೈಮ್ ಮ್ಯಾಟರ್ಸಲ್ಲಿ ಆ ರೀತಿಯಲ್ಲಿ ಯಾರು ಕೂಡ ಇದನ್ನು ಇರೋದಿಲ್ಲ. ಕೆಲವೊಂದು ವಿಶೇಷ ಸನ್ನಿವೇಶಗಳು, ಸೆನ್ಸಿಟಿವ್ ಘಟನೆಗಳು ಆದಾಗ ನಾವು ಸರ್ಕಾರ ಮಟ್ಟದಲ್ಲಿ, ನಮ್ಮ ಮೇಲಾಧಿಕಾರಿಗಳ ಮಟ್ಟದಲ್ಲಿ ನಾವು ಮಾಹಿತಿಗಳನ್ನು ಕೊಡಬೇಕಾಗ್ತದೆ, ಅವ್ರಿಗೆ ಇದನ್ನು ಸೂಚನೆಗಳನ್ನು ಕೊಡಬೇಕಾಗ್ತದೆ. ಅನೇಕ ಸಂದರ್ಭಗಳು ಅವರ ಸೂಚನೆಗಳನ್ನು ನಾವು ಪರಿಪಾಲನೆ ಮಾಡಬೇಕಾಗ್ತದೆ. ಇಟ್ಸ್ ಅ ಪೊಲೀಸ್ ಡಿಪಾರ್ಟ್ಮೆಂಟ್ ಈಸ್ ಅ ಹೈರಾರ್ಕಿಕಲ್ ಡಿಪಾರ್ಟ್ಮೆಂಟ್. ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಇರ್ತದೆ. ಈಗ ನಮ್ಮ ಮೇಲ್ಗಡೆ ಅಧಿಕಾರಿಗಳು ಇರ್ತಾರೆ, ಅದ್ರ ಮೇಲ್ಗಡೆ ಹೋಮ್ ಮಿನಿಸ್ಟರ್ ಇರ್ತಾರೆ, ಅದ್ರ ಮೇಲೆ ಮುಖ್ಯಮಂತ್ರಿಗಳು ಇರ್ತಾರೆ, ಸರ್ಕಾರ ಇರ್ತದೆ. ಸರ್ಕಾರದ ಒಂದು ಇದನ್ನು ನಾವು ಏನು ಪಾಲಿಸಿ ಇದೆ ಅಥವಾ ಸರ್ಕಾರದ ಒಂದು ಇದು ಇದೆ, ಅದಕ್ಕೆ ಅನುಗುಣವಾಗಿ ನಾವು ಕೆಲಸಗಳನ್ನು ಮಾಡಬೇಕಾಗ್ತದೆ. ಸ್ವೇಚ್ಛಾಚಾರವಾಗಿ ನಾವು ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ.